ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ನಂದು ಆರಾಮಿದೆ. ತುಂಬ ಓಡಾಟ ಆಯಿತು, ತುಂಬ ಆ್ಯಕ್ಟಿವಿಟೀಸು ನಡೀತಿದೆ. ಎಲ್ಲರದ್ದು ಒಂದೇ ಕ್ವಶನ್ನು, ನಾನೇನು ಮಾಡ್ತಾಯಿದ್ದೀನಿ. ನಾನು ಅದೇ ನಿಮಗೆ ಹೇಳ್ದಂಗೆ ಅನಿತಾ ಫೌಂಡೇಶನ್ ನಾನು ರನ್ ಮಾಡ್ತಾಯಿದ್ದೀನಿ. ಸೋಷಿಯಲ್ ಆ್ಯಕ್ಟಿವಿಟಿ, ಸೋಷಿಯಲ್ ಕಾಸು. ಆಮೇಲೆ ಎರಡನೇ ವಿಚಾರ ಬಂದು ನಾನು ಮಾಡ್ತಾ ಇರ್ತಕ್ಕಂಥದ್ದು ರೋಬೋಟಿಕ್ಸ್ ಕಂಪ್ನಿ ನನ್ನದಿದೆ, ನಡೀತಾ ಇದೆ ಅದು. ಅದಕ್ಕೆ ನಾನು ವೆಂಚರ್ ಕ್ಯಾಪಿಟಲ್ ಹುಡುಕ್ತಾ ಇದ್ದೀನಿ. ಅದಕ್ಕೆ ಅವರು ಮಾಡಬೇಕಾಗಿರ್ತಕ್ಕಂಥವ್ರು ಇನ್ನೂ ಬಂದಿಲ್ಲ. ಸೊ ಹಂಗಾಗಿ ನನಗೆ ಅದ್ರದ್ದೊಂದು ಡಿಲೇ ಆಗಿದೆ. ಬಟ್ ಯಾವಾಗ ಏನು ಮಾಡ್ತಾರೆ ಗೊತ್ತಿಲ್ಲ. ಒಂದಷ್ಟು ಕೆಲಸ ನಡೀತಿದೆ ಅದರ ಬಗ್ಗೆ. ಬಟ್ ನಾವು ಟೆಕ್ನಾಲಜಿ ಡೆವಲಪ್ ಮಾಡ್ತಾ ಇದ್ದೀವಿ, ನಾವು ಭಾಳ ಬ್ಯುಸಿ ಇದ್ದೀವಿ. ಎರಡನೇ ವಿಚಾರ. ಮೂರನೇ ವಿಚಾರ ಬಂದು ಜಿನೋಮಿಕ್ ಸ್ಟಡಿ ನಡೀತಿದೆ, ಅದು ನಮ್ಮ ಅನಿತಾ ಫೌಂಡೇಶನ್ನಿಂದನೇ ನಡೀತಾ ಇದೆ. ನಾಲ್ಕನೇದು, ನಾನು ನಿಮ್ಗೆಲ್ಲರಿಗೂ ಹೇಳ್ದಂಗೆ ಕೆಲವು ವಿಚಾರಗಳು ಬೇರೆ ಕಡೆಗೆ ಮಾಡ್ತಾಯಿದ್ದೀನಿ. ಆ ಪ್ರಾಜೆಕ್ಟ್ಸು ನಾನು ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ. ಸೊ ಇದಿಷ್ಟಿದೆ ಸದ್ಯಕ್ಕೆ, ಇದೊಂದಿಷ್ಟು ಅಪ್ಡೇಟು. ಬಟ್ ಈಗ ನಾನು ಕನ್ಸಲ್ಟಿಂಗ್ ಬೇಸಿಸ್ನಲ್ಲಿ ನನ್ನ ಪರ್ಸ್ನಲ್ ಕೆಪಬಿಲಿಟಿನಲ್ಲಿ ನಾನು ಭಾಳಷ್ಟು ಸ್ಕೂಲು, ಕಾಲೇಜಸ್ಸು, ಯೂನಿವರ್ಸಿಟಿ ಇದಕ್ಕೆಲ್ಲ ಅಡ್ವೈಸರ್ಸ್ ಆಗಿದ್ದೀನಿ. ಸೊ ಅಲ್ಲಿಗೆಲ್ಲ ಹೋಗ್ತೀನಿ, ಟ್ರೈನ್ ಮಾಡ್ತೀನಿ ಮಕ್ಕಳಿಗೆ. ಇದು ಒಂದು ಪ್ಯಾರಲಲ್ ಇನಿಷಿಯೇಟಿವ್ ನಿಮ್ಮ ಮುಂದೆ ನಾನು ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು. ಇದಿಷ್ಟೇ. ಸೊ ಎಸ್, ಅನಿತಾಗೆ ಭಾಳ ಸಪೋರ್ಟ್ ಬೇಕಾಗಿರುತ್ತೆ. ಯಾವುದೇ ಥರದ್ದು ಬಂದ್ರೂ ಡೋಂಟ್ ಫೀಲ್ ಲೆಫ್ಟ್ ಔಟ್ ಅಥವಾ ನಿಮ್ಮ ಹೆಸಿಟೆಂಟಾಗಿ ಮಾಡಬೇಕಾಗಿಲ್ಲ. ಆಮೇಲೆ ಇನ್ನೊಂದಷ್ಟು ಇಂಪಾರ್ಟೆಂಟ್ ವಿಚಾರ, ನಾನು ಕಂಟೆಂಟ್ಗೋಸ್ಕರ ಈ ವಿಡಿಯೋಸ್ ಮಾಡ್ತಾ ಇಲ್ಲ. ಬೇರೆ ಯಾವುದೋ ಕಂಟೆಂಟ್ ತೊಗೊಂಡು ನಾನು ಈ ವಿಡಿಯೋಸ್ ಯಾವುದೂ ಮಾಡ್ತಾ ಇಲ್ಲ. ನನ್ನದೇ ಓನ್ ವಿಚಾರಗಳನ್ನು ನಿಮ್ಮನ್ನು ಇನ್ವಾಲ್ವ್ ಮಾಡಿ ನಾನು ಈ ಡಿಸ್ಕಷನ್ಸ್ ತಗೊಂಡು ಈ ಥರನೂ ಒಂದು ಟ್ರಾನ್ಸಿಷನ್ ಇರುತ್ತೆ, ಈ ಥರನೂ ಒಂದು ವಿಚಾರಗಳಾಗಬಹುದು ಅಂತ ಹೇಳ್ತಾ, ಇದು ರೆಗ್ಯುಲರ್ ಜನರಿಗಿನ್ನೂ ವಿಭಿನ್ನವಾಗಿದೆ, ಎಲ್ಲವೂ ವಿಭಿನ್ನವಾಗಿದೆ. ಅದು ಹಾಗಾಗಿ ನಾನು ಈ ವಿಚಾರನ ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಸೊ ಹಾಗಾಗಿ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಇವತ್ತು. ಈಗ ನನಗೆ ನಿಮ್ಮಿಂದ ಭಾಳ ಅನುಕೂಲ ಆಗಬೇಕಾಗಿದೆ ಇವತ್ತು. ಇದನ್ನು ನೀವೆಲ್ಲರೂ ಸೇರಿ ಇಷ್ಟು ದಿನ ನೀವು ನನ್ನನ್ನು ಒಂಥರ ಅಕ್ಸೆಪ್ಟ್ ಮಾಡಿ, ಇಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ, ಒಳ್ಳೆಯ ಒಂದು ಸಪೋರ್ಟ್ನ ಕೊಟ್ಟು ನನಗೆ ಒಂದು ಉತ್ತೇಜನ ಕೊಟ್ಟಿದ್ದೀರಿ. ಸೊ ಹಾಗಾಗಿ ನಾನು ಯಾವುದೇ ಒಂದು ದೊಡ್ಡ ಇನಿಷಿಯೇಟಿವ್ನ ಶುರು ಮಾಡೋಕ್ಕೆ ಮುಂಚೆ ಭಾರತದಲ್ಲಿ ನಿಮ್ಮೆಲ್ರಿಗೂ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಆ ಹೆಸರನ್ನ ನಿಮ್ಮಿಂದನೇ ಒಂದು ತಗೊಳ್ಳೋಣ ಅಂತ. ದಯವಿಟ್ಟು ನನಗೆ ಸಹಾಯ ಮಾಡಿ, ಅಟ್ಲೀಸ್ಟ್ ಒಂದು ಸಣ್ಣ ವಿಚಾರದಲ್ಲಿ ಆ ಹೆಸರನ್ನ ನಾನು ಹೇಳ್ತಾ ಬರ್ತೀನಿ. ಇದ್ರ ಕಾರಣ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಈ ಒಂದು ಕಮ್ಯುನಿಟಿ ನಾನೇನು ಡೆವಲಪ್ ಮಾಡ್ತಾಯಿದ್ದೀನಿ, ಇದು ಸ್ಕೂಲು, ಕಾಲೇಜು ಇಲ್ಲೆಲ್ಲ ಬರುತ್ತೆ. ಬಂದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ, ಸ್ಕೂಲು, ಕಾಲೇಜು ಇವೆಲ್ಲ ಡೆವಲಪ್ ಆಗ್ತಾ ಬರುತ್ತೆ. ನಾನೇನು ಮಾಡ್ಕೊಡ್ತಾ ಇದ್ದೀನಿ ಅಂತಂದರೆ, ಅನ್ಕೋತಿರೋದೇನಂತಂದರೆ, ನಾವು ಯಾತಕ್ಕೆ ಇದನ್ನೆಲ್ಲ ನಾವು ನೆಕ್ಸ್ಟ್ ಲೆವೆಲ್ ಇನಿಷಿಯೇಟಿವ್ ತೊಗೊಂಡೋಗಿ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಮಾಡೋದಾಗಲಿ, ಅಥವಾ ಒಂದು ಕಮ್ಯುನಿಟಿನಲ್ಲಿ ಇವತ್ತಿನ ದಿನ ಎಲ್ಲ ಪ್ರೊಫೆಸರ್ಸ್ ಎಲ್ಲ ಹೇಳ್ತಾರೆ ಜಾಬ್ ಲಾಸ್ ಆಗ್ತಾಯಿದೆ, ಇಂಡಸ್ಟ್ರಿ ಸರಿ ಇಲ್ಲ, ಅಥವಾ ಈ ಹುಡುಗರೇ ಎಲ್ಲೋ ಒಂದು ಕಡೆಗೆ ಸೇರ್ಕೋತಿದ್ದಾರೆ, ಅಥವಾ ಬೇರೆ ಏನೋ 1000 ರೀಸನ್ಸ್, ಅದು ನಮಗೆ ಬೇಕಾಗಿಲ್ಲ ಈ ವಿಚಾರಗಳು. ಬಟ್ ಆ ನೆಗೆಟಿವಿಟೀಸ್ನೆಲ್ಲ ತೆಗಿಬೇಕು ಅಂತಂದರೆ ಈ ಒಂದು ರಿಯಲ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಬರಬೇಕು, ಅವರು ಒಂದು ಪ್ರಾಜೆಕ್ಟ್ಸ್ ನಮ್ಮ ಹತ್ರ ಶೇರ್ ಮಾಡಬೇಕು, ಇದಕ್ಕೆ ಸೀಡ್ಗೆ ಫಂಡಿಂಗ್ ಆಗಬೇಕು, ಇಂಥದ್ದೊಂದು ಇನೋವೇಷನ್ಸು ಹೆಚ್ಚಾಗಿ ಬರಬೇಕು. ಸೊ ಇದು ನನ್ನ ಒಂದು ಐಡಿಯಾ ಇರತಕ್ಕಂಥದ್ದು. ಅದಲ್ದಿರ ನಮ್ಮಲ್ಲಿ ಏನಾಗ್ತಾಯಿದೆ ಅಂತಂದರೆ, ನಾವು ಹೊರಗಿಂದ ತುಂಬ ಪ್ರೊಕ್ಯೂರ್ ಮಾಡ್ತಾಯಿದ್ದೀವಿ. ಹೊರಗಿನ ದೇಶದಿಂದ ಸಿಕ್ಕಿದ್ದೆಲ್ಲ ತಗೋತೀವಿ. ನಮ್ಗೆ ಹೊರಗಿನ ದೇಶದ ವ್ಯಾಮೋಹಗಳು ಜಾಸ್ತಿ. ಭಾರತದ ಪ್ರಾಡಕ್ಟ್ಸ್ ಅಂತಂದರೆ ನಮಗೆ ಮರ್ಯಾದೆ ಇಲ್ಲ. ಸೊ ಹಾಗಾಗಿ ಇಂಥ ಒಂದು ಸಿಚುವೇಶನ್ ಆಗಿದೆ. ಯಾಕೆಂದರೆ ಭಾರತದ ಪ್ರಾಡಕ್ಟ್ಸ್ ಕ್ವಾಲಿಟಿ ಇಲ್ಲ. ಏನೋ ಒಂದು ಮಾಡಿದ್ದಾರೆ, ನಮ್ಮ ಪಕ್ಕದ ಮನೆಯಲ್ಲಿದ್ದಾರೆ, ಉಡಾಫೆಯಿಂದ ಮಾತಾಡ್ಬಿಡೋದು, ಈ ಹುಡುಗ ಏನು ಮಾಡಿರ್ತಾನೆ ಅಂತ, ಇಲ್ಲ ಈ ಹುಡುಗಿ ಏನು ಮಾಡಿರ್ತಾಳೆ, ಏನೋ ಆಗೋದಿಲ್ಲ ಬಿಡ್ರಿ, ಅವೆಲ್ಲ ಸುಮ್ಮನೆ ಅದಕ್ಕೆ ಅಂತ ಮಾತಾಡ್ಕೊಂಬಿಡೋದು. ಸೊ ಇದೆಲ್ಲನೂ ನಿಲ್ಲಿಸಬೇಕು ಅಂತಂದರೆ ನಾವು ಒಂದು ಮೂಮೆಂಟ್ನ ಶುರು ಮಾಡಬೇಕಾಗಿದೆ. ಇದು ಹೆಂಗಿದೆ ಅಂತಂದರೆ, ಈ ಮೂಮೆಂಟ್ ಯಾರಿಗೂ ಡೇಂಜರಸ್ ಅಲ್ಲ. ಇದು ನನ್ನ ಹೋದ ವೀಡಿಯೋದಲ್ಲೇ ಹೇಳ್ದಂಗೆ, ಇದು ನಮ್ಮ ಯಾವುದು ಪೊಲಿಟಿಕಲ್ ಫಂಡೆಡ್ ಇರಲ್ಲ. ಇದು ಯಾವುದೋ ಒಂದು ಪೊಲಿಟಿಷಿಯನ್ಸ್ ನಾವು ಇದರೊಳಗೆ ಎಂಟ್ರ್ ಮಾಡೋಕ್ಕೂ ಬಿಡಲ್ಲ ಇದನ್ನು, ಅಥವಾ ಇಂಡಸ್ಟ್ರಿಯಲಿಸ್ಟ್ನ ಎಂಟ್ರ್ ಮಾಡೋಕ್ಕೂ ಬಿಡಲ್ಲ. ಇಟ್ ಈಸ್ ಎ ವೆರಿ ಪ್ಯೂರ್ಲಿ ಹ್ಯುಮ್ಯಾನಿಟಿ ಬೇಸ್ಡ್, ಹ್ಯುಮ್ಯಾನಿಟೇರಿಯನ್ ಓರಿಯೆಂಟೆಡ್. ಸೊ ಹೀಗಾಗಿ ಇದನ್ನು ತುಂಬ ಸ್ಟ್ರಿಕ್ಟಾಗಿ ಇದನ್ನು ಡೆವಲಪ್ ಮಾಡ್ತಾ ಹೋಗ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಬೇರೆ ಯಾವುದೂ ಬರೋದಿಲ್ಲ. ಸೊ ಇದು ಒಂದು ದೊಡ್ಡ ಕಮ್ಯುನಿಟಿಯಾಗಿ ಇಡೀ ಇಂಡಿಯಾದಲ್ಲಿ ಬೆಳಿಬೇಕು, ಹೊರಗಡೆನೂ ಬೆಳಿಬೇಕು ಅನ್ನೋದೊಂದು ನಮ್ಮಗಳ ಆಸೆ, ಇಂಜಿನಿಯರ್ಸ್ಗಳ ಆಸೆ, ಅಥವಾ ಓದಿರ್ತಕ್ಕಂಥವ್ರದ್ದು ಆಸೆ. ಸೊ ಇದು ಒಂದು
ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಮ್ಮ ಒಂದು ಪ್ರಾಡಕ್ಟ್ಸನ್ನು ಅವರು ಇಂಪ್ಲಿಮೆಂಟ್ ಮಾಡಬೇಕು, ಡೆವಲಪ್ ಮಾಡಬೇಕು. ಇದು ನಮ್ಮ ಒಂದು ಪ್ರಾಡಕ್ಟ್ಸನ್ನು ನಂಬರ್ 1 ಮಾಡಬೇಕು. ಇವಾಗ ವಿಕಸಿತ ಭಾರತ ಅಂತ ನಾವೇನು ಹೇಳ್ತಾ ಇದ್ದೀವಿ, ನಾವು ಯಾತಕ್ಕೆ ಲೀಡರ್ಸ್ ಆಗಬಾರ್ದು? ಬೇರೆ ಯಾರೋ ಅವ್ರ ಕಂಟ್ರಿ ಗ್ರೇಟ್ ಮಾಡಿಕೊಂಡ್ರೆ ನಾವು ಯಾತಕ್ಕೆ ಮಾಡೋಕ್ಕಾಗೋದಿಲ್ಲ? ಸೊ ಇದು ಒಂದು ಇನಿಷಿಯೇಟಿವ್ನ ತೊಗೊಂಬಂದೆ. ಈ ಒಂದು ಇನಿಷಿಯೇಟಿವ್ಸಲ್ಲಿ ಮಕ್ಕಳಿಗೆ ಹೇಳ್ಕೊಡೋ ಅಂಥದ್ದು ಹೆಚ್ಚಾಗಿರುತ್ತೆ. ಸೊ ಮಕ್ಳಿಗೆ ಕಲ್ತ್ಕೊಳ್ಳೋ ಅಂಥದ್ದು ಭಾಳ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದೇನೆ ಅಂತಂದರೆ ಇದಕ್ಕೊಂದು ಹೆಸರು ಇಡಬೇಕು, ಇದಕ್ಕೊಂದು ನಾಮಕರಣ ಮಾಡಬೇಕು ಅಂತ ಸ್ವದೇಶಿ ಅಂತ ಅಂದ್ಕೊಂಡೆ. ಸ್ವದೇಶಿ ತುಂಬ ಕಾಮನ್ ಆಗೋಯ್ತು, ಇದು ಭಾಳ ವರ್ಷದಿಂದ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ನಮ್ಮ ಸೈನ್ಸ್ ಕಮ್ಯುನಿಟಿ ಆಗ್ಬೋದು, ಬೇರೆ ಯಾವುದೇ ಥರ ಕಮ್ಯುನಿಟಿ ಆಗ್ಬೋದು, ಇದೆಲ್ಲವೂ ಡೆವಲಪ್ಮೆಂಟ್ಸಿಗೆ ಬರುತ್ತೆ. ಸೊ ಹಂಗಾಗಿ ನಾನು ಒಂದಷ್ಟು ಹೆಸರನ್ನ ಯೋಚನೆ ಮಾಡಿದ್ದೀನಿ, ನಿಮ್ಮ ಮುಂದೆ ಹೇಳ್ತೀನಿ. ದಯವಿಟ್ಟು ಒಂದು ಸ್ವಲ್ಪ ನೋಟ್ ಮಾಡಿಕೊಂಡು ನಿಮ್ಮ ಒಂದು ವಿಚಾರಗಳನ್ನು ನನಗೆ ಹೇಳಿ, ಯಾವ ಥರ ನಿಮ್ಮ ಒಂದು ಹೆಸರನ್ನ ಯಾವ ಥರ ಹೇಳಬೇಕು. ಯಾಕಂದರೆ ಇದು ಮೋರ್ ಟು ಡೂ ವಿತ್ ಇಂಡಿಯಾ ಇನೋವೇಷನ್. ಇದು ಯಾವುದೋ ಒಂದು NGO ಹೆಸರಲ್ಲ, ಇದು ಇಂಡಿಯಾ ಇನೋವೇಷನ್. ಹಂಗಿದ್ರಾಗ ಸೈಂಟಿಫಿಕ್ ನೇಮೇ ನಮಗೆ ಬೇಕಾಗಿರುತ್ತೆ, ಜೊತೆಗೆ ನಮ್ಮ ಭಾರತದ್ದೇ ಆಗಬೇಕಾಗಿರುತ್ತೆ. ಸೊ ಹಂಗಾಗಿ ಒಂದು 7-8 ಹೆಸರನ್ನ ಯೋಚನೆ ಮಾಡಿದ್ದೀನಿ, ಹೇಳ್ತೀನಿ ನೋಡಿ. ಆತ್ಮಶಕ್ತಿ ಅಂತ ಒಂದು, ಇನ್ನೊಂದು ಸ್ವಾಭಿಮಾನ್ ಅಂತ, ಎರಡಾಯ್ತಿಲ್ಲಿ, ಆತ್ಮಶಕ್ತಿ, ಸ್ವಾಭಿಮಾನ. ಮತ್ತು 3ನೇದು ರಾಷ್ಟ್ರ ವಿಕಾಸ್. ಸೊ ಈ ಥರ ಯೋಚನೆ ಮಾಡಿದ್ದೀನಿ. ಆಮೇಲೆ ದೇಶ್ ಗೌರವ್, ಈ ಥರ ಒಂದು ನೋಡಿದ್ದೀನಿ. ಆಮೇಲೆ ದೇಶ್ ಪ್ರೇರಣಾ. ಸೊ ನಮ್ಮಲ್ಲಿ ಒಂದು ಪೇಟ್ರಿಯಾಟಿಸಮ್ನ ಹುಟ್ಟಿಸ್ಕೋಬೇಕು ಅಂದರೆ ದೇಶ್ ಪ್ರೇರಣಾ ಅಂತ ಅಂದ್ಕೊಂಡೆ. ಆಮೇಲೆ ಇನ್ನೊಂದು ಆತ್ಮಪ್ರಭಾ ಅಂತ. ನೋಡಿ ನೀವು ಇದರಲ್ಲಿ ಯಾವುದು ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಹೇಳಿ, ಅಥವಾ ಹೊಸ ಹೆಸರು ಸಂಸ್ಕೃತದವರು, ಕನ್ನಡ ಪಂಡಿತರು ಯಾರೋ ನೋಡ್ತಾ ಇದ್ದರೆ, ಅವ್ರಿಗೆ ಗೊತ್ತಿದ್ದರೆ, ನಿಮಗೆ ತಿಳುವಳಿಕೆ ಇದ್ದರೆ, ಇದು ಯಾವ ಥರ ಒಂದು ಹೆಸರು ಶುರುವಾಗಬೇಕು ಅಂತ. ಇದು ನಮ್ಮ ಮೈಸೂರಿನಲ್ಲಿ, ಕರ್ನಾಟಕದಲ್ಲಿ ಶುರುವಾಗ್ತಾ ಇದೆ ಇಂಥ ಒಂದು ವಿಚಾರ. ಎಲ್ಲ ಕಡೆಗೂ ಇಡೀ ಇಂಡಿಯಾ ಹಬ್ಬಿಸ್ತೀವಿ ಇದು, ಡೆಫಿನೆಟ್ಲಿ ಎಸ್. ಇದಕ್ಕೆ ಭಾಳಷ್ಟು ಜನ ಇದ್ದಾರೆ, ಸಪೋರ್ಟಿಗೆ ಬರ್ತಾ ಇದ್ದಾರೆ. ತಮ್ಮ ಒಂದು ಅನಿಸಿಕೆಗಳನ್ನು ಹೇಳಿ, ಇದನ್ನು ಈ ಮಂತ್ ಎಂಡಲ್ಲೇ ನಾವು ಲಾಂಚ್ ಮಾಡಬೇಕು ಅಂತಿದ್ದೀವಿ. ತಮ್ಮಗಳನ್ನೆಲ್ಲ ನಾನು ಖಂಡಿತ ಆಹ್ವಾನ ಮಾಡ್ತೀನಿ ಆದಷ್ಟು ಬೇಗ. ಇದೊಂದು ಅನಿಸಿಕೆನ ನೀವು ಆದಷ್ಟು ಬೇಗ ನನಗೆ ಈ ವಿಡಿಯೋನಲ್ಲಿ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಮತ್ತು ಇದನ್ನು ನಾವು ಒಂದು ಹೊಸ ಭಾರತದ ನಿರ್ಮಾಣಕ್ಕಾಗಿ ಒಂದು ಸಣ್ಣ ಮೂಮೆಂಟ್ ಬೇಕಾಗಿದೆ. ಯಾಕಂದರೆ ಎಲ್ಲವೂ ನಮ್ಮ ಇಂಟರ್ನ್ಯಾಷನಲ್ ಅವ್ರಗಳ ಕೈಗೆ ಸಿಕ್ಕಾಕೋತಾ ಇದೆ. ಇಲ್ಲ ಇಲ್ಲಿಂದ ಹೋಗಿ ಆ ಗುಜರಾತಿಗಳು, ಇಲ್ಲ ಇನ್ಯಾರೋ ಎಲ್ಲೆಲ್ಲೋ ಸಿಕ್ಕಾಕೋತಾ ಇದೆ. ಸೊ ಹಂಗಾಗಿ ನಾವು ಇದು ನಿಲ್ಲಿಸಿ ನಾವು ಮುಂದೆ ತೊಗೊಂಡೋಗ್ಬೇಕು ಅನ್ನೋದೊಂದೇ ಒಂದು ನನಗೆ ಆಸೆ. ಸೊ ಹಾಗಾಗಿ ಇದೊಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಇದನ್ನು ಸಪೋರ್ಟ್ ಮಾಡಿ, ಇದನ್ನು ಇನಿಷಿಯೇಟಿವ್ ಮಾಡಿ. ಇದೆಲ್ಲವೂ ಫ್ರೀ ಆಗಿರುತ್ತೆ, ಇದು ಶುರುವಾದ ಮೇಲೂ ಫ್ರೀ. ಇದರಲ್ಲಿ ಏನಪ್ಪ ಮಾಡ್ಬೋದು ಅಂದರೆ ಮೇ ಬಿ ಒಂದು T-ಶರ್ಟ್ ತೊಗೋಬೋದು, ಇಲ್ಲಾಂದರೆ ನಿಮ್ಮ ಕಾಫಿ ಕುಡಿಯೋ ಮಗ್ ತೊಗೋಬೋದು, ಈ ಥರ ಒಂದಿರುತ್ತೆ ಅಷ್ಟೇ. ಅವೆಲ್ಲ ಏನೂ ಹೆಚ್ಚಾಗಿರೋದಿಲ್ಲ. ಬಟ್ ಎಲ್ಲವೂ ನಮ್ಮ ಭಾರತದ್ದೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಮ್ಮಲ್ಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ ಅಥವಾ ಬೇರೆ ಯಾರೋ ಇರ್ತಾರೆ, ಅವರುಗಳು ಈ ಶರ್ಟ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ದಯವಿಟ್ಟು ಇದಾದಮೇಲೂ ಪ್ರೋತ್ಸಾಹಿಸಿ, ಸಪೋರ್ಟ್ ಮಾಡಿ ಇದನ್ನೆಲ್ಲ. ಇದು ನಾವು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋಣ. ಭಾಳಷ್ಟು ಡಿಸ್ಕಷನ್ಸ್ ಬಾಕಿ ಇದೆ, ಭಾಳಷ್ಟು ಕಲಿಯೋದು ಬಾಕಿ ಇದೆ. ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ಡವರಾಗಿರ್ಬೋದು, ಯಂಗ್ ಇಂಡಿಯನ್ಸ್ ಆಗಿರ್ಬೋದು, ಅಥವಾ ತುಂಬ ವಯಸ್ಸಾದವರು ಆಗಿರ್ಬೋದು, ಎಲ್ಲರಿಗೂ ಕಲಿಯೋದಕ್ಕೆ ಅವಕಾಶ ಇದೆ ಇದರಲ್ಲಿ. ಬನ್ನಿ ಸೇರ್ಕೊಳ್ಳಿ, ಎಲ್ಲರೂ ಒಂದು ಹೊಸ ಭಾರತದ ನಿರ್ಮಾಣಕ್ಕೆ ಒಂದು ಹೆಜ್ಜೆ ಹಾಕೋಣ. ಹಾಗಂತ ಹೇಳ್ತಾ ಎಲ್ರಿಗೂ ಒಂದು ಶಾಕ್ ಆಗಿರಬೇಕಲ್ವ ಈ ವಿಡಿಯೋದಲ್ಲಿ. ಸೊ ನಾನು ಹೇಳ್ತಾ ಇದ್ದೆ ಇಂಥದ್ದೆಲ್ಲ ಒಂದು ನಾನು ಮಾಡ್ತೀನಿ, ನಿಮ್ಮಗಳ ಒಂದು ಸಹಕಾರ ಬೇಕು ಅಂತ. ಇವತ್ತು ಬಂದಿದ್ದೀವಿ ನೋಡಿ, ಇದನ್ನು ನಾನು ಶುರು ಮಾಡೋಣ. ಎಲ್ಲವೂ ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ. ಮತ್ತಿನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ಕಾರ, ಜೈ ಹಿಂದ್, ಮತ್ತೆ ಭೇಟಿ ಆಗೋಣ. ಬಾಯ್.